ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಅಟ್ಟಹಾಸಕ್ಕೆ ಸಂಬಂಧಪಟ್ಟಂತೆ ಅಡ್ಡಗಟ್ಟಿದ್ದ ಯುವತಿ ಮೇಲೆ ಬಸ್ ಹತ್ತಿಸೋಕೆ ಯತ್ನಿಸಲಾಗಿತ್ತಲ್ಲ, ಆ ಘಟನೆಯ ಬಗ್ಗೆ ಅಪ್ಡೇಟ್ಸ್ ನೋಡುವುದಾದ್ರೆ ಕ್ಷಣಾರ್ಧದಲ್ಲಿ ಪ್ರಾಣಾಪಾಯದಿಂದ ಆ ಯುವತಿ ಪಾರಾಗಿತ್ತು. ಅತಿರೇಕದ ವರ್ತನೆ ತೋರಿದಂತ ಚಾಲಕ ಸಸ್ಪೆಂಡ್ ಆಗಿದ್ದಾನೆ. ಬಸ್ನ ಬಹಳ ಹತ್ತಿರದಲ್ಲೇ ಇದ್ದಂತ ಆ ಯುವತಿ ಬಸ್ನ ತಡೆಗಟ್ಟಿದ್ರು ಕೂಡ ಬಸ್ ಚಾಲಕ ಮಾತ್ರ ಪ್ರಶಾಂತ್ ಬಸ್ ನಿಲ್ಲಿಸದೆ ಯುವತಿ ಮೇಲೇನೆ ಹರಿಸೋದಕ್ಕೆ ಟ್ರೈ ಮಾಡಿದ್ರು. ಆ ಚಾಲಕನನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ. ಅತಿರೇಕ ವರ್ತನೆ ತೋರಿದ ಚಾಲಕನನ್ನ ಸಸ್ಪೆಂಡ್ ಮಾಡಲಾಗಿದೆ. ಏನು ಈ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ, ಆ ಬಸ್ ಚಾಲಕನನ್ನ ಅಮಾನತು ಮಾಡಲಾಗಿದೆ. ಪ್ರಶಾಂತ್ ಅಂತ ಚಂದ್ರ ಲೇಔಟ್ನ ಡಿಪೋ ನಂಬರ್ 17ಕ್ಕೆ ಸೇರಿದಂತ ಬಸ್ ಇದಾಗಿದೆ. ಡ್ರೈವರ್ ಪ್ರಶಾಂತ್ನನ್ನ ಈಗ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಸಚಿವ ರಾಮಲಿಂಗಾರೆಡ್ಡಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಡಿಸಿರೋದು. ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾರ್ವಜನಿಕರಿಗೆ ಒಂದು ಭಯನೂ ಇದೆ, ಆಕ್ರೋಶನೂ ವ್ಯಕ್ತವಾಗ್ತಾ ಇದೆ. ಅಂದರೆ ಬಿಎಂಟಿಸಿ ಬಸ್ಸಿಗೆ ಅನೇಕ ಬಲಿಯಾಗಿದ್ದಾವೆ ಈ ಹಿಂದೆನೂ ಕೂಡ. ಇದು ಕೂಡ ನೋಡಿ ಉದ್ದೇಶಪೂರ್ವಕವಾಗಿನೇ ಆಕೆ ನಿಲ್ಲಿಸ್ತಾ ಇದ್ರೂ ಕೂಡ ಬಸ್ ನಿಲ್ಲಿಸಿಲ್ಲ, ಮೈ ಮೇಲೇನೆ ಬಸ್ ಹರಿಸೋ ಮಟ್ಟಕ್ಕೇನೆ ಹೋಗಿತ್ತು. ಇನ್ನು ಎಷ್ಟು ಬಲಿಗಳಾಗಬೇಕು ಬಿಎಂಟಿಸಿಗೆ ಅಂತ ಅನೇಕ ಬಾರಿ ಅನಿಸುತ್ತೆ. ಬಿಎಂಟಿಸಿ ಬಸ್ ನೋಡಿದಾಗ ಯಮನೆ ಬರ್ತಾ ಇದ್ದಾನೇನೋ ಅಂತ, ಅಷ್ಟು ವೇಗವಾಗಿ ಬರ್ತಾರೆ ಅಥವಾ ಕಂಟ್ರೋಲ್ ತಪ್ಪಿ ಆಕ್ಸಿಡೆಂಟ್ಗಳು ಮಾಡ್ತಾರೆ. ಅದೆಷ್ಟೋ ಬಲಿಗಳಾಗಿ ಹೋಗಿದೆ ಬೆಂಗಳೂರಿನಲ್ಲಿ ಸರಣಿಯಾಗಿ ಬಿಎಂಟಿಸಿ ಅಪಘಾತಗಳು. ಬಟ್ ಇದು ನೋಡಿ, ಪ್ರಶಾಂತ್ ಬಸ್ ಚಾಲಕ ಯಾವ ರೀತಿಯಾಗಿ ಅತಿರೇಕದ ವರ್ತನೆ ತೋರಿಸಿದ್ದು ಅಂತ. ಆ ಯುವತಿ ನಿಂತ್ಕೊಂಡಿದ್ದಾಳೆ, ಅಂದರೆ ಕಾರಿಂದ ಇಳಿದು ಬಂದು ಏನೋ ಮಾತನಾಡ್ತಾ ಇದ್ಲಂತೆ. ಮತ್ತೆ ಇನ್ನೂ ಮಾತನಾಡುವಂಥ ಸಂದರ್ಭದಲ್ಲೇ ಬಸ್ನ ಅಲ್ಲೇ ನಿಲ್ಲಿಸೋದಕ್ಕೆ ಟ್ರೈ ಮಾಡಿದ್ದಾಳೆ. ಆಗ ಆ ಯುವತಿಯನ್ನ ಲೆಕ್ಕಿಸದೆ ಹರಿದ್ರೂ ಪರವಾಗಿಲ್ಲ ಅಂತ, ಕೇಸ್ ಆದರೂ ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ, ಈ ಥರದ್ದು ಎಷ್ಟೋ ಅಪಘಾತಗಳಾಗಿ ಹೋಗಿದ್ದಾವೆ. ಸದ್ಯ ಈಗ ಚಾಲಕ ಪ್ರಶಾಂತ್ ವಿರುದ್ಧ ಕ್ರಮ ಆಗಿದೆ, ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಚಂದ್ರ ಲೇಔಟ್ನ ಡಿಪೋ ನಂಬರ್ 17ಕ್ಕೆ ಸೇರಿದಂಥ ಬಸ್ ಚಾಲಕ ಇವರಾಗಿದ್ರು. ಕ್ಷಣಾರ್ಧದಲ್ಲಿ ಯುವತಿ ಜಸ್ಟ್ ಮಿಸ್ ಆಗಿದ್ದು. ಈ ಘಟನೆ ನೋಡಿದಂಥ ಬಿಎಂಟಿಸಿ ಪ್ರಯಾಣಿಕರಿಗೆ ಭಯ ಎದುರಾಗಿದೆ. ಯಾವಾಗ ಏನು ಬೇಕಿದ್ರೂ ಆಗ್ಬೋದಪ್ಪ, ಇವ್ರು ನಂಬಂಗಿಲ್ಲ ಅಂತ. ಯುವತಿ ಎದುರುಗಡೆ ಇದ್ದಾಳೆ, ಹಂಗಿದ್ರೂ ಕೂಡ ಬಸ್ ಮೇಲ್ನೆ ಆಕೆ ಮೇಲೆ ಬಸ್ ಹತ್ಸೋದಕ್ಕೆ ಟ್ರೈ ಮಾಡಿರೋದೇನಿದೆ ಒಂದು ಅಮಾನುಷ ಕೃತ್ಯ. ಹೀಗಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಕೊನೆಗೂ ಚಾಲಕ ಪ್ರಶಾಂತನ್ನ ಅಮಾನತುಗೊಳಿಸಲಾಗಿದೆ.